ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಇವಾಗ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆಯಿಂದ ಅಂದರೆ ಬೆಳಗಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಕೂಡ ಟೈಮ್ ಬಂದುಬಿಟ್ಟು ಒಂದು 8:30 ಆಗಿದೆ. ಸೊ ಈಗ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳು ಕೂಡ ಮಲಗೋದು, ಅವರಾದರೆ ಲೇಟ್ ಆಗೋದ್ರಿಂದ ನನಗೂ ಬೇಗ ವೇಕಪ್ ಆಗೋಕ್ಕಾಗಲ್ಲ, ಹಾಗೆ ನನಗೂ ಕೂಡ ಲೇಟ್ ಆಗ್ತಾಯಿದೆ. ಇನ್ನು ನನ್ನ ಮಗನ ಸ್ಕೂಲಿಗೆ ಸೇರಿಸಿದ್ರೆ ಗೊತ್ತಲ್ವ, ಬೇಗ ಎದ್ದೇಳಬೇಕು, ಅವನಿಗೆ ಬಾಕ್ಸಿಗೆ ತಿಂಡಿ ಹಾಕ್ಕೊಡ್ಬೇಕು. ಸೊ ಆ್ಯಸ್ ಯೂಶುವಲ್ ಅದು ಇದ್ದಿದ್ದೇ ವರ್ಕು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಟೈಮ್ ಇದೆ ಅಷ್ಟೇ ಅಲ್ವಾ. ಹಾಗಾಗಿ ಸ್ವಲ್ಪ ನಾನು ಕೂಡ ಮಗಳ ಜೊತೆಗೆ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಇನ್ನು ನಾನು ಎದ್ದಿದ ತಕ್ಷಣ ನನ್ನ ಮಕ್ಕಳು ಕೂಡ ಎದ್ಬಿಡ್ತಾರೆ. ಸೊ ಅದೊಂದು ನಾನಿಷ್ಟೇ ನಿಧಾನವಾಗಿ ಎದ್ಬಿಟ್ಟು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ, ಹಾಗೆ ವೀಡಿಯೋಗೆ ಒಂದಿಷ್ಟು ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡೋಣ ಅಂತ ಎದ್ದೇಳ್ತೀನಿ. ಬಟ್ ನನ್ನ ಅಷ್ಟು ಎದ್ದೇಳಷ್ಟರಲ್ಲಿ ನನ್ನ ಚಿಕ್ಕ ಮಗ ಎದ್ದಿರ್ತಾರೆ. ನನ್ನ ಚಿಕ್ಕ ಮಗನ ಕಾಡ್ತೀನಿ, ನನ್ನ ದೊಡ್ಡ ಮಗನೇ ಎದ್ಬಿಟ್ಟಿರ್ತಾರೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಅವರನ್ನ ಇಲ್ಲಿರ್ತಾನೆ, ಅಲ್ಲಿ ಚಿಕ್ಕವನಿರ್ತಾನೆ. ಸೊ ಹಾಗೆ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕು, ಶೇರು, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನಾನು ರಾತ್ರಿ ಏನು ಮಾಡಲಿಕ್ಕಾಗಲ್ಲ, ಯಾಕೆಂದರೆ ನನ್ನ ಚಿಕ್ಕ ಮಗ ಕೈ ಬಿಡಲ್ಲ. ಸೊ ಹಾಗಾಗಿ ನೋಡಿ, ಕಿಚನ್ ಎಷ್ಟು ಕ್ಲೀನ್ ಮಾಡ್ಕೋಬೇಕು, ಫಟಾಫಟ್ ಕ್ಲೀನ್ ಮಾಡ್ಕೊಂಡು ಫಟಾಫಟ್ ಅಂತ ಕುಕ್ ಮಾಡಬೇಕು. ಇನ್ನು ನನ್ನ ಮಕ್ಕಳು ಫ್ರೆಂಡ್ಸ್, ಇಲ್ಲಿ ನನ್ನ ಮಕ್ಕಳು ನೋಡಿ ಏನು ಮಾಡ್ತಿದ್ದಾರೆ ಅಂತ. ಏನು ತಿಂತಿದ್ದೆ ಬಂಗಾರೆ? ಕನ್ನ ಶಿಶಿ ಏನೇನೋ ಬಾಯಿಗೆ ಹಾಕೊಳ್ಳೋದಪ್ಪ. ಕಕ್ಕ ಶಿಶಿ, ಕಕ್ಕ ಮನೆ ಕಕ್ಕ ನೋಡಿ. ಕಕ್ಕ ಅಂದರೆ ತಿನ್ನಬಾರ್ದು ಮನೆಯದು. ಕಕ್ಕ ಇನ್ಫೆಕ್ಷನ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನನ್ನ ದೊಡ್ಡ ಮಗನೂ ಕೂಡ ಇದ್ದಾನೆ. ಆ್ಯಕ್ಚುಲಿ ಅವನಿಗೆ ಅಲ್ಲಿ ಬರ್ತಿದ್ದಾವಲ್ಲ, ಅಲ್ಲೂ ಅವನಿಗೆ ಬಿಡು ಮಗನೇ ತಿನ್ನಬಾರ್ದು ಕಕ್ಕ ಶಿಶಿ ಚೀ ಬಿಚಾಕಣ ಇದ್ದ ಬಿಸಾಕಣ ಶ ಇದು ತಗೊಂಡಿದ್ದು ಓಕೆನಾ. ಸೊ ಹಾಗೆ ಫ್ರೆಂಡ್ಸ್, ನೋಡಿ ಇದ್ದು ರೂಮ್ ತುಂಬ ಹರಡ್ಕೊಂಡು ಆಟಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಹೆಂಗಿದ್ರು ಸುಮ್ಮನೆ ಇದ್ದಾನಲ್ವಾ ನನ್ನ ಚಿಕ್ಕ ಮಗ. ಸೊ ಇದೇ ಗ್ಯಾಪಲ್ಲಿ ಕೆಲಸ ಮಾಡ್ಕೊಂಬಿಡೋಣ, ಓಕೆನಾ ಫ್ರೆಂಡ್ಸ್. ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಕಾಫಿ ಕಾಯಿಸ್ಕೊಂಬಿಡೋಣ ಅಂಥೇಳಿ ಕಿಚನಿಗೆ ಬಂದೆ. ಹೇಗೋ ನನ್ನ ಮಗನ್ನ ಸುಧಾರಿಸಿ ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ತಾಟಾಡ್ಸು ಮಗನೆ ಅಂತ ಹೇಳಿ ಬಂದೆ. ಸೊ ಇನ್ನು ನನ್ನ ಹಸ್ಬೆಂಡ್ ಇದ್ದರೆ ನನಗೆ ಭಯ ಇರಲ್ಲ, ಅವ್ರು ನೋಡ್ಕೊಳ್ತಾ ಇರ್ತಾರೆ. ನಾನು ಸ್ವಲ್ಪ ಕೆಲಸ, ಕುಕ್ಕಿಂಗ್ ರಿಲೇಟೆಡ್ ಕೆಲಸ ಇದ್ದರೆ ನಾನು ಮುಗಿಸ್ಕೊಂಡ್ಬಿಡ್ತೇನೆ. ಜೊತೆಗೆ ಇನ್ನು ಬೆಳಗ್ಗೆನೇ ಸ್ವಲ್ಪ ಕಾಫಿ ಅಥವಾ ಹಾಲನ್ನ ಕಾಯಿಸ್ಕೊಟ್ರೆ ಅದರಲ್ಲಿ ನನ್ನ ಮಗ 1-2 ಬಿಸ್ಕೆಟ್ ತಿಂತಾನೆ. ಅಂದರೆ ಸ್ವಲ್ಪ ತಿಂಡಿ ಆಗೋವರೆಗೂ ಸ್ವಲ್ಪ ಹಸುನ ತಡಿಬೋದು ಅನ್ನೋ ಒಂದು ಪರ್ಪಸ್ಸಿಗೋಸ್ಕರ ನಾನು ನನಗೆ ಕಾಫಿ ಮಾಡಿಕೊಟ್ಟೆ. ಫಸ್ಟ್ ನಿನ್ನೆ ದೂರ ಬಾ, ಅದು ತಗೊಂಡು ದೂರ ಬಾ. ಅದೇನಾದ್ರೂ ಗಂಟ್ಲಿಗೆ ಹೋಗ್ಬಿಟ್ರೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಪಾಪಗೆ. ಹೊಟ್ಟೆ ಒಳಗೆ ಹೋಗಲ್ಲ, ಅದು ಗಂಟ್ಲಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಎಲ್ಲಿಗೂ ಹೋಗಲ್ಲ. ಅದು ನಿಂಗೆ ಅಷ್ಟೆಲ್ಲ ಗೊತ್ತಿದ್ರು ನೋಡಿ ತಗೊಂಡ ಲಾಸ್ಟಲ್ಲಿ ಬೇರೆ ಕೂತಿದ್ದಾನೆ. ಇಸ್ಕ. ಫ್ರೆಂಡ್ಸ್, ಇನ್ನು ಕಾಫಿನೂ ಕುಡ್ದಾಯಿತು. ಸೊ ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಇನ್ನು ನನ್ನ ದೊಡ್ಡ ಮಗನ ಜೊತೆನೂ ಅಷ್ಟೇ. ಅಂದರೆ ನಾನು ಒಂದು ಪಾಡಿಗೆ ಅವ್ನು ಆಟಾಡ್ತಾ ಇರ್ತಾನೆ. ಆ್ಯಕ್ಚುಲಿ ಕಾಫಿ ಮಾಡಿಕೊಟ್ಟಿದ್ದೆ, ಒಂದೆರಡು ಬಿಸ್ಕೆಟ್ ತಿಂದು ಸುಮ್ಮನೆ ಆಗಿದ್ದಾನೆ. ಸೊ ಆ ಬಿಸ್ಕೆಟ್ಟು ಅವನ ಹೊಟ್ಟೆಯಲ್ಲಿ ಕರಗೋಷ್ಟರಲ್ಲಿ ನಾನು ಇವಾಗ ತಿಂಡಿನ ಪ್ರಿಪೇರ್ ಮಾಡೋಣ ಅಂತ. ಸೊ ಹೀಗೊಂಡು ಬೇರೆ ಬಿಡ್ತಾಯಿಲ್ಲ, ಇವನಿಗೆ ಮಲಗಿಸ್ಬಿಟ್ರೆ ಅಲ್ಲ ಬಂಗಾರೆ ಏನು ಬೇಕೋ ಅದು ಬಾಯಿಗೆ ಹಾಕಂತಾನೆ ಫ್ರೆಂಡ್ಸ್. ಅವನಿಗೆ ಹಲ್ಲು ಚುಟ ಅಂತ ಇರುತ್ತಂತೆ, ಅಂದರೆ ಹಲ್ಲು ಬೆಳೀತಾ ಇರುತ್ತಲ್ಲ ಈ ಟೈಮಲ್ಲಿ. ಸೊ ಹಾಗಾಗಿ ಇನ್ನು ಗುಂಡನ್ನ ಮಲಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ಕೊಂಬಿಡೋಣ ಅಂಥೇಳಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೆಸ್ರು ಕಾಳಿನ ರೈಸ್ ಬಾತ್ ಮಾಡೋಣ ಅಂತ. ಹೆಸ್ರು ಕಾಳು, ಕಡಲೆಕಾಳು ರೈಸ್ ಬಾತು ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಬನ್ನಿ ಹೇಗೆ ಅಂತೇಳಿ ನೋಡೋಣ. ಪಾಪು ಕೂಡ ಮಲ್ಕೊಂಡ, ತೊಟ್ಟಿಗೆ ಹಾಕಿದ್ದೀನಿ. ನಾನು ದೊಡ್ಡ ಮಗ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ಸೊ ಈಗ ಹೋಗ್ಬಿಟ್ಟು ಹಾಗೆ ಫ್ರೆಂಡ್ಸ್, ಟೈಮ್ ಕೂಡ ಆಯಿತು. ನನ್ನ ಮಗನ ಸಮಾಧಾನ ಮಾಡಿ ಎಲ್ಲ ಮಾಡೋದು 10:45 ಆಗಲಿಕ್ಕೆ. ಸೊ ಈಗ ಬೇಗ ತಿಂಡಿನ ಮುಗಿಸ್ಕೊಳ್ತೀನಿ. ಹಾಗೆ
ಹಾಗೆ ಫ್ರೆಂಡ್ಸ್, ಈಗ ನಾನು ಸೌಂಡ್ ಇಲ್ದಂಗೆ ಕುಕ್ಕಿಂಗ್ನು ಕೂಡ ಮಾಡಬೇಕು, ಜೊತೆಗೆ ನನ್ನ ದೊಡ್ಡ ಮಗನೂ ಸುಧಾರಿಸ್ಬೇಕು, ಜಾಸ್ತಿ ಕೂಗಾಡಬೇಡ ಅಂತೇಳಿ. ಸೊ ಅಂದರೆ ಸದ್ದಿಲ್ಲಂಗೆ ಕೆಲಸ ಮಾಡ್ಕೋಬೇಕಷ್ಟೇ ನಾನು ಇವಾಗ. ಸೊ ಹಾಗೆ ಫ್ರೆಂಡ್ಸ್, ಇವಾಗ ನಾನು ತಿಂಡಿ ರೈಸ್ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ಒಂದು ಕುಕ್ಕರ್ನ ತೊಗೊಂಡು ಒಂದು 2-3 ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಸ್ವಲ್ಪ ಸೋಂಪಿನ ಕಾಳು, ಜೊತೆಗೆ 1-2 ಚಕ್ಕೆ, 1-2 ಲವಂಗ, 1 ಏಲಕ್ಕಿ, ಜೊತೆಗೆ ನಾವು ತೊಗೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನ ಹಾಕಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಇಲ್ಲೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ, ಅಂದರೆ ಈ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಮತ್ತು ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗ್ತವೆ ಬೇಗನೆ. ಹಾಗೆ ಫ್ರೆಂಡ್ಸ್, ಇನ್ನು ಇದಕ್ಕೆ ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಈ ರೈಸ್ ಬಾತು, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ವೆಜಿಟೇಬಲ್ಸ್ ಯಾವಾದರೂ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು ಜೊತೆಗೆ ಕ್ಯಾರೆಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಾಂದ್ರೂ ಕೂಡ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲಾಂದ್ರೂ ಕೂಡ ನಾನು ಏನು ಐಟಮ್ಸ್ ಹಾಕೋದ್ನೆಲ್ಲ ಹಾಕಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ನೆನೆಸಿಟ್ಟಿರುವಂಥ ಕಡಲೆಕಾಳು ಜೊತೆಗೆ ಹೆಸರು ಕಾಳು ಕೂಡ ಇತ್ತು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿರೋದ್ರಿಂದ ಆ್ಯಡ್ ಮಾಡಿಲ್ಲ. ಜೊತೆಗೆ ಫ್ರೆಂಡ್ಸಲ್ಲಿ 1/4 ಸ್ಪೂನಷ್ಟು ನಾನು ಬರೀ ಧನಿಯಾ ಪೌಡರ್, ಜೊತೆಗೆ 1/4 ಟೀ ಸ್ಪೂನಷ್ಟು ಮೆಣಸಿನ ಪುಡಿ, ಜೊತೆಗೆ 1/4 ಟೀ ಸ್ಪೂನಷ್ಟು ನಾನು ಗರಂ ಮಸಾಲನ ಸೇರಿಸ್ಕೊಂಡಿದ್ದೀನಿ. ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಉಪ್ಪನ್ನು ಸೇರಿಸಿ, ಜೊತೆಗೆ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ತೊಳೆದಿಟ್ಟಿರುವಂಥ ಅಕ್ಕಿನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಕ್ಕಿನ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತೆ ನಮ್ಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕಲ್ವ ಅಕ್ಕಿ ಬೇಯಲಿಕ್ಕೆ ಅಷ್ಟನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾವು, ಅಂದರೆ ನನ್ನ ಕುಕ್ಕರಲ್ಲಿ ನಾನು 2 ವಿಸಲ್ ಕೂಗಿಸ್ಕೊತೀನಿ. ಎಷ್ಟು ವಿಸಲ್ ನಿಮ್ಮ ಅನ್ನ ಬೇಯಲಿಕ್ಕೆ ಎಷ್ಟು ವಿಸಲ್ ಕೂಗಿಸ್ಕೊತೀರೋ ಅಷ್ಟು ವಿಸಲ್ನ ಕೂಗಿಸ್ಕೊಂಡ್ರೆ ಆಯಿತು. ಈಗ ಉಪ್ಪು ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ 2 ವಿಸಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. 2 ವಿಸಲ್ ಕೂಗ್ತು ಅಂದರೆ ನನ್ನ ರೈಸ್ ಬಾತ್ ಕೂಡ ರೆಡಿ ಆಗುತ್ತೆ. ಅಂದರೆ ಹೆಸ್ರು ಕಾಳು ಕಡಲೆಕಾಳು ರೈಸ್ ಬಾತ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಅಷ್ಟರಲ್ಲಿ ನಾನು ವಿಸಲ್ ಹಾಕಿ ಕುಕ್ಕರ್ನ ಕೂಗ್ಲಿಕ್ಕೆ ಇಟ್ಟಾದಮೇಲೆ ನೆಕ್ಸ್ಟ್ ನಾನು ಇದು ಬೋಂಡಾಗೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ಬಜ್ಜಿ ಮಾಡ್ಕೊಂಬಿಡೋಣ ವಿಸಲ್ ಆಗೋಷ್ಟರಲ್ಲಿ, ಜೊತೆಗೆ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ಸೊ ಹಾಗಾಗಿ ನಾನು ಬಜ್ಜಿನೂ ಕೂಡ ಮುಗಿಸ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಭಾಷೆ ಮಾತಾಡ್ತಿದ್ದಕ್ಕಂದ? ಇದು ಬಂಗಾರಿ ಹಾಗೆ ಫ್ರೆಂಡ್ಸ್, ಇನ್ನು ಬೋಂಡ ಮಾಡಿಬಿಡೋಣ ಅಂತೇಳಿ ಇನ್ನೂ ಹೆಚ್ಕೊಂಡಿದ್ದೀನಿ. ಹಾಗೆ ಆಲೂಗಡ್ಡೆ ಮಾಡೋಣ ಅಂತೇಳಿ ಆಲೂಗಡ್ಡೆ, ಖಾರದ ಮೆಣಸಿನ್ಕಾಯಿ ನನ್ನ ಹಸ್ಬೆಂಡಿಗೆ ಇಷ್ಟ ಅಲ್ಲ, ಸೊ ಖಾರದ ಮೆಣಸಿನ್ಕಾಯಿ ಏನು ಗಲ್ಲ. ಇನ್ನು ವಿಸಲ್ ಆದರೆ ರೈಸ್ ಬಾತ್ ಕೂಡ ರೆಡಿ ಆಗುತ್ತೆ. ಇನ್ನು ಸ್ವಲ್ಪ ಬಜ್ಜಿಗೆ ಹಾಕೊಂಡ್ಬಿಡೋಣ ಅಂತ ಸೈಡ್ ಡಿಶ್ ತಿನ್ಕೊಳಕ್ಕೆ. ಆಲೂಗಡ್ಡೆ ಬಜ್ಜಿ ಸೆಕೆಂಡ್ ಬೇಕಲ್ಲ, ಆಲೂಗಡ್ಡೆ ಬಜ್ಜಿ ಮತ್ತು ಖಾರದ ಮೆಣಸಿನ್ಕಾಯಿ ಮತ್ತು ಬೋಂಡ ಮಾಡ್ಕೊಳ್ತಾ ಇದ್ದೀನಿ. ಏನು ಕಲ್ಲ ನೀವು ವಿಡಿಯೋ ಮಾಡ್ತೀರಾ? ಫಸ್ಟ್ ನೀನು ಹೋಗಿ ಬಿಸಿನೀರು ಬಿಡೋಗು. ನಾನು ಅಷ್ಟರಲ್ಲಿ ಸ್ವಲ್ಪ ಒಂದು ಬಜ್ಜಿ, ಒಂದು ಸ್ಟೆಪ್ ಬಜ್ಜಿ ಹಾಕಿ ನಿಂಗೆ ಸ್ನಾನ ಮಾಡ್ಸಕ್ಕೆ ಬರ್ತೀನಿ. ಹೋಗಂದ ಬಿಸಿನೀರು ನಲ್ಲಿ ಏನು ಮಾಡೋದು, ಹೋಗಂದ ಬಿಸಿನೀರು ಬ್ರಷ್ ಮಾಡು, ವೀಡಿಯೋ ಮಾಡುವಂತೆ ನೀನು ಫಸ್ಟ್ ಹೋಗು ಬಜ್ಜಿ ಮಾಡುವಂತೆ. ಏನು ಇಟ್ಕೊಂಡು ಏನು ಮಾಡ್ತೀವಿ? ಅಮ್ಮಂಗೆ ಏನು ಹೇಳ್ತೀಯ ಹೇಳು? ಹೇಳು ಇದನ್ನ ಇಟ್ಕೊಂಡು ಅಮ್ಮ ಐ ಲವ್ ಯು ಅಮ್ಮ ಅಂತೀಯ? ಏನು ಮುಖ ತಕೊಂಡಿದ್ದೆ ಮಗನೇ. ಹಾಗೆ ನೀನು ನೋಡ್ಕೊಂಡಿದ್ರೆ ಆಗಲ್ಲ. ಬೋಂಡ ಹಾಕ್ತೀನಿ, ಎಣ್ಣೆ ಬಿಸಿ ಆಗ್ತಾ ಇದೆ. ಏನ್ ಮಗನೇ ಚಿಚಿ ನೀನು ನಿನ್ನ ಮಾತು. ಇನ್ನು ಮನೆಯೆಲ್ಲ ಕಸ ಹೊಡಿಬೇಕು ನಂಗೆ. ಪಾಪ ಮಲಗಿದ್ದಾನೆ, ಎದ್ಬಿಡ್ತಾನೆ. ಏನಪ್ಪ ಏನಿಲ್ಲ, ಬೂವ ಮಾಡ್ಬೇಕೀಗ. ಬೂವ ರೆಡಿ ಆಗ್ತಾ ಇದೆ. ಅಷ್ಟಲ್ಲಿ
ಹಾಗೆ ಫ್ರೆಂಡ್ಸ್ ಇನ್ನು ಬಜ್ಜಿನೂ ಕೂಡ ರೆಡಿ ಆಯಿತು. ಇನ್ನು ನಾನು ಅಷ್ಟರಲ್ಲಿ ಮತ್ತೆ ನಾನು ಇನ್ನು ಸೆಕೆಂಡ್ ಟೈಮ್ ಹಾಕಿ ನನ್ನ ದೊಡ್ಡವನಿಗೆ ಸ್ನಾನ ಮಾಡಿಸೋಣ ಅಂತ ಹೊರಟೆ. ಇನ್ನು ಅವನಿಗೂ ಕೂಡ ಸ್ನಾನ ಆಯಿತು. ಇನ್ನು ನಾವು ತಿಂಡಿನೂ ಕೂಡ ಮುಗಿಸ್ಕೊಂಡು ಜೊತೆಗೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಕೂಡ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ ಕೂಡ ಇಷ್ಟ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಬಾಯ್.